ಚಾಮರಾಜನಗರದಲ್ಲಿ ಮೂವರು ನಕಲಿ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರಿಯೇ ಮೃತದೇಹಗಳನ್ನು ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಮಾಡಲಾಗಿದೆ. ಸ್ವಗ್ರಾಮವನ್ನು ತಲುಪಿರುವಂಥದ್ದು ಮೂವರ ಮೃತದೇಹಗಳು. ಭಾರೀ ಭದ್ರತೆಯಲ್ಲಿ ಮೃತದೇಹಗಳನ್ನು ಪೊಲೀಸರು ತಂದಿದ್ದಾರೆ. ರಾತ್ರಿಯೇ ಮೃತದೇಹಗಳನ್ನು ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಮಾಡಲಾಗಿದೆ. ಆ ಮೂವರ ಮೃತದೇಹಗಳು ಸ್ವಗ್ರಾಮವನ್ನು ತಲುಪಿವೆ. ಭಾರೀ ಭದ್ರತೆಯಲ್ಲಿ ಮೃತದೇಹಗಳನ್ನು ಪೊಲೀಸರು ತೆಗೆದುಕೊಂಡು ಬಂದಿದ್ದಾರೆ ಸ್ವಗ್ರಾಮಕ್ಕೆ. ನಾಳೆ ಮಧ್ಯಾಹ್ನ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರಲಿವೆ. ಒಂದೇ ಕಡೆ ಮೂವರ ಮೃತದೇಹದ ಅಂತ್ಯಕ್ರಿಯೆಗೆ ಚಿಂತನೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತದೇಹಗಳನ್ನು ಸ್ವಗ್ರಾಮಕ್ಕೆ ತರ್ತಿದ್ದ ಹಾಗೆಯೇ ಮತ್ತೊಂದು ಕಡೆ ಅರಣ್ಯಾಧಿಕಾರಿಗಳ ಗುಂಡೇಟಿಗೆ ಆಂಥೋಣಿ ಸ್ವಾಮಿ, ಲಾಸರ್ ದೊಡ್ಡಿ ಕುಮಾರ್, ಪೀಟರ್ ದುರಂತ ಸಾವನ್ನಪ್ಪಿದ್ರು. ಆದರೆ ಈ ಪ್ರಕರಣ ನಾವು ನೋಡ್ತಾ ಹೋದರೆ ಈ ಮೃತರು ಹನೂರು ತಾಲೂಕಿನ ತೊಮಿಯಾರ್ ಪಾಳ್ಯ ಗ್ರಾಮದ ನಿವಾಸಿಗಳು. ಆಂಥೋಣಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಅಂತ ಗುರುತಿಸಲಾಗಿದೆ. ಮೃತರ ಕುಟುಂಬಸ್ಥರ ಪ್ರಕಾರ ಆಗಸ್ಟ್ 14ರಂದು ಕಾಡಿಗೆ ಹಸುಗಳು ಮೇಯೋದಕ್ಕೆ ಅಂತ ಹೋಗಿದ್ದಂಥ ಸಂದರ್ಭದಲ್ಲಿ ಅವು ಹಿಂದಿರುಗಿರಲಿಲ್ಲ ಅನ್ನುವಂಥ ಕಾರಣಕ್ಕೆ ಹಸುಗಳನ್ನು ಹುಡುಕೊಂಡು ಇವರು ಕಾಡಿಗೆ ಹೋಗಿದ್ರು. ಕಾಡಿನಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾಗ ಅರಣ್ಯಾಧಿಕಾರಿಗಳು ಏಕಾಏಕಿ ನಕಲಿ ಎನ್ಕೌಂಟರ್ ನಡೆಸಿ ಇವರನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಆದರೆ ಅರಣ್ಯ ಇಲಾಖೆಯು ಇವರು ಜಿಂಕೆ ಮಾಂಸ ಮತ್ತು ನಾಡ ಬಂದೂಕುಗಳೊಂದಿಗೆ ಕಳ್ಳ ಬೇಟೆಗೆ ಬಂದಿದ್ರು ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದೆ. ತಡೆಯೋದಕ್ಕೆ ಹೋದಾಗ ಅರಣ್ಯ ಸಿಬ್ಬಂದಿ ಮೇಲೆಯೇ ಮೊದಲು ಗುಂಡು ಹಾರಿಸಿದ್ರಿಂದ ಆತ್ಮರಕ್ಷಣೆಗೋಸ್ಕರ ಪ್ರತಿಯಾಗಿ ಗುಂಡು ಹಾರಿಸಬೇಕಾಯಿತು ಅಂತ ಇಲಾಖೆ ಅಧಿಕಾರಿಗಳು ಸಮರ್ಥನೆ ಮಾಡಿಕೊಂಡಿದ್ರು. ಇನ್ನು ಮೃತ ಆಂಥೋನಿ ಸ್ವಾಮಿ ಪತ್ನಿ ನೀಡಿದಂಥ ದೂರಿನ ಮೇರೆಗೆ ಹನೂರು ಪೊಲೀಸ್ ಠಾಣೆಯಲ್ಲಿ 7 ಮಂದಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಬೇನೆಸ್ ಸೆಕ್ಷನ್ 103 ಅಡಿಯಲ್ಲಿ ಕೊಲೆ ಮೊಕದ್ದಮೆ ದಾಖಲಿಸಲಾಗಿತ್ತು, FIR ಆಗಿತ್ತು. ಇನ್ನು ಘಟನೆಯ ತೀವ್ರತೆಯನ್ನು ಪರಿಗಣಿಸಿ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀ ರೂಪ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನು ಕೂಡ ಮಾಡಿದರು. ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಮೀನಾ ಅವರಿಗೆ ತನಿಖೆ ಜವಾಬ್ದಾರಿ ಕೂಡ ನೀಡಲಾಗಿತ್ತು. 7 ದಿನಗಳ ಒಳಗಾಗಿ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಮತ್ತು ಈ ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಗ್ರಾಮವನ್ನು ತಲುಪಿರುವಂಥದ್ದು. ಈ ಬೆಳವಣಿಗೆ ನಡುವೆ ಮೂವರ ಮೃತದೇಹಗಳು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ. ಇನ್ನು ಸ್ವಗ್ರಾಮಕ್ಕೆ ಮೃತದೇಹಗಳನ್ನು ತರ್ತಿದ್ದ ಹಾಗೆಯೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತಲ್ಲಿ. ಇದು ಈ ಒಂದು ಪ್ರಕರಣ ಚಾಮರಾಜನಗರದ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಸಿಬ್ಬಂದಿ ನಡೆಸಿದ ಗುಂಡಿನ ದಾಳಿಗೆ 3 ಬಲಿಯಾದಂತಹ ಪ್ರಕರಣ ಇದು. ಶೂಟೌಟ್ ಆಗಿದ್ದಂತಹ ಒಂದು ಪ್ರಕರಣ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಮೃತದೇಹಗಳನ್ನು ಆಂಬ್ಯುಲೆನ್ಸ್ ಮೂಲಕ ಅವರ ಸ್ವಗ್ರಾಮಕ್ಕೆ ತರಲಾಗಿದೆ. ಅಂದರೆ ಮೃತರ ಸ್ವಗ್ರಾಮಕ್ಕೆ ತರಲಾಗಿರುವಂಥದ್ದು ಮೃತದೇಹಗಳನ್ನು. ಕಾವೇರಿ ವನ್ಯಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ದಾಳಿ ನಡೆದ ಬಳಿಕ ಗಾಯಾಳುಗಳನ್ನು ಮೊದಲು ಕೊಳ್ಳೇಗಾಲ ಆಸ್ಪತ್ರೆಗೆ ತರಲಾಗಿತ್ತು. ಆದರೆ ಅವರು ಈಗಾಗಲೇ ಮೃತಪಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ರವಾನೆಯಾಗುತ್ತೆ. ಮರಣೋತ್ತರ ಪರೀಕ್ಷೆ ಹಾಗೂ ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆದಿದ್ದು. ಮೂವರ ಮೃತದೇಹಗಳನ್ನು ರಾತ್ರೋರಾತ್ರಿ ಆಂಬ್ಯುಲೆನ್ಸ್ ಮೂಲಕ ಮೈಸೂರಿನ KR ಆಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಯಿತು. ಈ ಬೆಳವಣಿಗೆಗಳು ನಡೆದ ನಂತರದಲ್ಲಿ ನೋಡಿ, ಮೃತದೇಹಗಳನ್ನು ಶಿಫ್ಟ್ ಮಾಡಿದ ನಂತರ KR ಆಸ್ಪತ್ರೆ ಶವಾಗಾರದ ಮುಂದೆ ಹಾಗೆ ಹನೂರು ಪೊಲೀಸ್ ಠಾಣೆಯಲ್ಲಿ ಆ ಠಾಣೆ ಎದುರು ಮೃತರ ಸಂಬಂಧಿಕರು ಮತ್ತು ಗ್ರಾಮಸ್ಥರು ತೀವ್ರ ಪ್ರತಿಭಟನೆ ಕೂಡ ನಡೆಸಿದ್ರು. ನ್ಯಾಯ ಸಿಗುವವರೆಗೂ ಮರಣೋತ್ತರ ಪರೀಕ್ಷೆಗೆ ಸಹಿ ಹಾಕೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಂಥ ಪ್ರಸಂಗ ಕೂಡ ನಡೆದಿತ್ತು. ಅಲ್ಲದೆ ಪೊಲೀಸರ ಭದ್ರತೆಯಲ್ಲಿ ಮೃತದೇಹಗಳ ಸ್ಕ್ಯಾನಿಂಗ್ ಪ್ರಕ್ರಿಯೆ ನಡೆಸೋದಕ್ಕೆ ಹೋದಾಗಲೂ ಕೂಡ ಸಂಬಂಧಿಕರು ಅಡ್ಡಿಪಡಿಸಿ ಆಕ್ರೋಶವನ್ನು ಹೊರಹಾಕಿದ್ದ ಪ್ರಸಂಗ ಕೂಡ ನಡೆದಿತ್ತು. ಇದೀಗ ಮೃತದೇಹಗಳನ್ನು ಸ್ವಗ್ರಾಮಕ್ಕೆ ತರಲಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲಿ ನಾಳೆ ಮಧ್ಯಾಹ್ನ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ.